ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂಜಾ ಕೃಷ್ಣ ವ್ಲಾಗ್ಸ್ ಕನ್ನಡ. ಯಾರಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಇದು ಶುಕ್ರವಾರದ ಮಧ್ಯಾಹ್ನ. ಮದನ್ ಅವತ್ತು ಮನೆ ಹತ್ರನೇ ಇದ್ದರು. ಹಾಗೆ ತೋಟದ ಹತ್ರ ಒಂದು 4 ಕಾಯಿಗಳು ಬಿದ್ದಿತ್ತು, ತೊಗೊಂಡು ಬನ್ನಿ ಅಂತ ನಮ್ಮನ್ನ ಹೇಳಿದ್ರು. ಸೊ ಅದಕ್ಕೆ ಮದನ್ನು, ನಾನು, ಪಾಪು 3 ಜನನೂ ಹೋಗಿದ್ವಿ. ವಿಡಿಯೋ ಮಾಡ್ತಾಳೆ. ಸಾಂಬಾರ್ಗೂ ಸಾಲಲ್ಲ, ಇಲ್ಲ ಅದರ ಫಂಕ್ಷನ್ ಮಾಡಿದ್ವಿ. ಗುದ್ದು ಅವನೇ ಬಾಯಲ್ಲಿ ಗುದ್ದು. ಇಷ್ಟ ಆಗಿರೋದಲ್ಲಿ ಮಾತ್ರ ತಣ್ಣೀಕಾಯಿ ಇದ್ದು ಆ ಕಡೆ ಆಗ್ತೇವೆ. ಬೆಳಗ್ಗೆ ಮೇಯ್ಕೊಂಡು ಚೆನ್ನಾಗಿ ಅಲ್ಕೊಡ್ದು ಬೆಳಗ್ಗೆ ಅಂತ. ಆ ಕಡೆ ಇಲ್ವೇನೋ ಏನೂ ಇಲ್ಲ, ಅದ್ರೊಳಗೆ ಹೋಗಿ ಬಿಡ್ಸು. ಹೊಡೆದ್ಬಿಡವ ಚಿಕ್ಕಪ್ಪಗೆ ಬಂದ. ಅಲ್ಲಿಂದ ಬಂದು ಸ್ವಲ್ಪ ಕೆಲಸಗಳಿತ್ತು, ಎಲ್ಲ ಮುಗಿಸ್ಕೊಂಡು ಒಂದು 3 ಗಂಟೆ ಹಂಗೆ ನನ್ನ ಫ್ರೆಂಡ್ ಮನೇಲಿ ಹಬ್ಬಕ್ಕೆ ಹೇಳಿದ್ಲು, ಅಲ್ಲಿಗೆ ಹೋದ್ವಿ. ನಾನು ಈ ಊರಿಗೆ ಬಂದಿದ್ದು ನನ್ನ ಸ್ಕೂಲ್ ಟೈಮಲ್ಲಿ. ಸೊ ರೋಡ್ ಮರ್ತೋದಂಗಾಗಿ ಬೇರೆ ಊರ ಕಡೆ ಕರ್ಕೊಂಡು ಹೋಗ್ತಾ ಇದ್ದೆ ಮದನ್ನ. ಆಮೇಲೆ ದಾರಿಲಿ ಇರೋರನ್ನ ಕೇಳಿಕೊಂಡು ಸರಿಯಾಗಿ ಇವ್ರ ಮನೆ ಹತ್ರನೇ ಬಂದು ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಹಾಗೆ ಮಾತಾಡ್ತಾ ಇದ್ವಿ. ನಮ್ಮ ಪಾಪುನ ಅವ್ರ ಮನೆ ಪಾಪು ಆಟ ಆಡಿಸ್ತಾ ಇದ್ದ, ನೋಡ್ಕೊಂಡು ಕೂತಿದ್ವಿ ಹಾಗೆ. ಈ ಕಡೆ ತಿರುಗಿಸೋಣ. ಹೊಲ್ತ ಕೊಡ್ಕೆ ಕಟ್ತೀನಿ ಅಂತಿದ್ರಿ, ಹೊಸನ ಇಲ್ದೆಲ್ಲ ಕೊಡ್ಕೆ ಕಟ್ಕೊಂಡು ಏನು ಮಾಡ್ತೀರಾ? ಅಲ್ಲಿಂದ ಅಮ್ಮನ ಮನೆಗೆ ಬಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಒಂದು 7 ಗಂಟೆಗೆ ಚೆನ್ನಾಗಿ ಬೈಕಲ್ಲಿ ಊರಲ್ಲಿ ನಿಲ್ಲಿಸಿ ಬಸ್ಸಿಗೆ ಬಂದಿದ್ದು. ಮಳೆ ಬರೋ ಹಾಗಿತ್ತು ಅಂದ್ಬಿಟ್ಟು ಈ ಎಕ್ಸಿಬಿಷನ್ನಲ್ಲಿ ಒಬ್ಬರಿಗೆ 50 ರೂಪಾಯಿ ಎಂಟ್ರೆನ್ಸ್ ಫೀಸ್ ತೊಗೋತಾರೆ. ಮೊದಲು ನಾವು ಚಿಕ್ಕದ್ರಲ್ಲಿದ್ದಾಗ ಹೋಗ್ಬೇಕಾದ್ರೆಲ್ಲ ಎಂಟ್ರೆನ್ಸ್ ಫೀಸ್ ಏನೂ ಇರಲಿಲ್ಲ, ಬಟ್ ಇವಾಗ ಮಾಡಿದ್ದಾರೆ. ಎಂಟ್ರೆನ್ಸಲ್ಲೇ ಈ ಥರ ಸ್ವಲ್ಪ 3D ಸ್ಟಿಕ್ಕರ್ಸ್ ಎಲ್ಲ ಹಾಕಿದ್ರು. ಫೋಟೋ ತೆಕ್ಕೊಳ್ಳೋಕ್ಕಂತೂ ಚೆನ್ನಾಗಿದೆ. ಇಲ್ಲಿಂದ ಮುಂದೆ ಹೋಗ್ತಿದ್ದಾಗೇ ಒಂದು ಲಂಡನ್ ಬ್ರಿಡ್ಜ್ ಥರ ಮಾಡಿದ್ದಾರೆ. ಇದೇ ಮೇನ್ ಅಟ್ರ್ಯಾಕ್ಷನ್ನು ಈ ಸಲ ಈ ಎಕ್ಸಿಬಿಷನಲ್ಲಿ. ಜಾಯಿಂಟ್ ವೀಲು ನೋಡಿ ಎಷ್ಟು ದೊಡ್ಡದಾಗಿದೆ, ಲೈಟಿಂಗ್ಸು ಇದೆಲ್ಲ ಚೆನ್ನಾಗಿತ್ತು ನೋಡೋಕ್ಕೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ನಾವು ಹೋದಾಗಲೇ ನಮ್ಮ ಪರಿಚಯದವರು ಕೂಡ ಸಿಕ್ಕಿದ್ರು. ಅವ್ರು ಬರ್ತಾರೆ ಅಂತ ನಮಗೆ ಗೊತ್ತಿರಲಿಲ್ಲ, ಕೋಇನ್ಸಿಡೆನ್ಸ್ ಆಗಿ ಸಿಕ್ಕಿದ್ರು ಅವರು ಕೂಡ. ಆಮೇಲೆ ಎಲ್ಲರೂ ಸೇರಿ ಹಾಗೆಯೇ ನೋಡ್ಕೊಳ್ತಾ ಹೋದ್ವಿ. ಅಲ್ಲಿ ಕೆಲವು ಪಿಕ್ಚರ್ಸ್ಗಳಿತ್ತು, 3D ಪಿಕ್ಚರ್ಸು. ಫೋಟೋ ತೊಗೊಳಕ್ಕೆಲ್ಲ ತುಂಬ ಚೆನ್ನಾಗಿತ್ತು. ಮಾಡಬೇಕು ಬೀಳಲ್ಲ ಅಂತ. ಕೆಲವು ಮನೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಸೇಲ್ ಹಾಕಿದ್ರು, ಬಟ್ ಕ್ವಾಲಿಟಿನೇ ಯಾವುದು ಚೆನ್ನಾಗಿರ್ತಿಲ್ಲ, ಮತ್ತು ತುಂಬ ಜಾಸ್ತಿ ಇತ್ತು. ಸುಮ್ಮನೆ ಹಂಗೆ ನೋಡ್ಕೊಂಡು ಬಂದ್ವಿ. ಅಲ್ಲೇ ಎದುರುಗಡೆನೆ ಉಪ್ಪಿನಕಾಯಿಗಳಿತ್ತು, ವೆರೈಟಿ ಉಪ್ಪಿನಕಾಯಿ ಮಿಕ್ಸ್ಚರ್ಸ್ದು ಒಂದು ಅಂಗಡಿ. ಪಾಪುಗೆ ಏನಾದರೂ ತಗೊಳ್ಳೋಣ ಅಂತ ನೋಡ್ತಾ ಇದ್ದೆ, ಬಟ್ ಎಲ್ಲ ಪ್ರೈಸ್ ಜಾಸ್ತಿ ಇತ್ತು. ಅದೇ ಐಟಮು ಮೀಶೋದಲ್ಲಿ ತುಂಬ ಕಮ್ಮಿಗೆ ಸಿಗುತ್ತೆ. ಆ ರೈಟಿಂಗ್ ಪ್ಯಾಡ್ ಒಂದು ತಗೊಂಡೆ. ಆಮೇಲೆ ಇಯರಿಂಗ್ಸು ಕ್ಲಿಪ್ಸು ನೋಡೋಣ ಅಂತ ಬಂದ್ವಿ. ಅಲ್ಲಿಂದ ಬಂದು ಈ ಬಾಲ್ ಗೇಮ್ ಆಡೋಣ ಅಂತ 50 ರೂಪಾಯಿ ಕೊಟ್ಟು ತಗೊಂಡೆ. 6 ಬಾಲ್ ಕೊಡ್ತಾರೆ, ಬಟ್ ಅದು ನಂಬರ್ಗಳಲ್ಲಿ ಇರೋದೆಲ್ಲ ಕೂಡಿದ್ರು ಕೆಳಗಡೆ ಸ್ಟೆಪ್ಪಲ್ಲಿರೋದು ಮಾತ್ರ ಬರುತ್ತೆ. ದೊಡ್ಡ ಸ್ಕ್ಯಾಮ್ ಇವರೆಲ್ಲ. ಚೆನ್ನಾಗಿರೋ ಐಟಮ್ಗಳು ಏನೂ ಸಿಗೋಲ್ಲ. ಕೆಳಗಡೆ ಒಂದು 10 ರೂಪಾಯಿ 20 ರೂಪಾಯಿ ಬರ್ತಿರೋ ಅಷ್ಟು ಐಟಮ್ಗಳು ಮಾತ್ರ. ಇಷ್ಟೆಲ್ಲ ಟೋಟಲ್ ಮಾಡಿದ್ರು ಅಷ್ಟೇ ಆಗಬೇಕು ನಂಬರು, ಆ ಥರ ಕೊಟ್ಟಿರ್ತಾರೆ ಅವರು. ನಂದು 6 ಬಾಲಿಂದ 25 ಬಂತು ಟೋಟಲ್ ಪಾಯಿಂಟು. ಅವರು ಕೊಟ್ಟಿದ್ದು ನಿಂಬೆಹಣ್ಣು ಅಲ್ಲೇ ಕೊಟ್ಟಿದ್ದಾರೆ. ಪಾಪು ಸ್ವಲ್ಪ ಕಾರಲ್ಲಿ ಆಟ ಆಡ್ತಾ ಇದ್ರು. ಭಯ ಪಡ್ತಾಳೆ ಅಂದ್ಕೊಂಡೆ, ಬಟ್ ಪರವಾಗಿಲ್ಲ, ಸುಮ್ಮನೆ ಕೂತಿದ್ರು. ಬಾಯ್. ಬಾಯ್ ಬಾಯ್. ಪೂಜಾ ಅದಕ್ಕೆ ನಾನು ತೋರಿಸ್ತೀನಿ.
ಪಾಪು ನಮ್ಮ ಅಣ್ಣ ಬ್ರೇಕ್ ಡ್ಯಾನ್ಸ್ ಬ್ರೇಕ್ ಡ್ಯಾನ್ಸ್ ಗೇಮ್ಸ್ ಎಲ್ಲ ಅದನ್ನ ಆಟ ಆಡೋದು ವಿಡಿಯೋ ಮಾಡೋದು ಅಮ್ಮಾರ್ದ ಎಂಟ್ರಿ ಟಿಕೆಟು 80 ರೂಪಾಯಿ ಒಬ್ಬರಿಗೆ. ಆಟ ಆಡಬೇಕಾದ್ರಂತೂ ತಲೆಯೆಲ್ಲ ಗಿಡ್ರಂತಿರುತ್ತೆ. ಆಟ ಆಡೋದಕ್ಕಿಂತ ಮುಗಿಸಿ ಎದ್ದು ನಡ್ಕೊಬರ್ಬೇಕಾದ್ರಂತೂ ಉಡಾಡೋಕೆ ಆಗ್ತಾ ಇರುತ್ತೆ. ಅದಾದಮೇಲೆ ಒಂದು ಉಯ್ಯಾಲೆ ಇತ್ತು, ಅದ್ರ ಹೆಸರೇನೋ ಮರ್ತೋಗಿದೆ. ದೊಡ್ಡದು ಉಯ್ಯಾಲೆ, ಅದರಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡಿದ್ವಿ. ಮೊದಲೆಲ್ಲ ಈ ಥರ ಗೇಮ್ಸ್ ಆಡಬೇಕು ಅಂದರೆ ಒಂಚೂರು ಭಯ ಆಗ್ತಿರ್ಲಿಲ್ಲ. ಬಟ್ ಇತ್ತೀಚೆಗೆ ಅದರಲ್ಲೂ ಪಾಪು ಹುಟ್ಟಿದ್ಮೇಲಂತೂ ತುಂಬ ಭಯ ಆಗುತ್ತೆ. ನಾನಂತೂ ತುಂಬ ಗಾಬರಿ ಮಾಡ್ಕೊಳ್ತಾ ಇದ್ದೆ. ಚನ್ನಪಟ್ಟಣದಲ್ಲಿ ಇರೋರು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ವಿಸಿಟ್ ಮಾಡಿ, ಚೆನ್ನಾಗಿದೆ. ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.